ಶಿಡ್ಲಘಟ್ಟ ತಾಲೂಕು ಸೇರಿದಂತೆ ಜಿಲ್ಲೆಯ ಎಲ್ಲ ದಲಿತರ ಕಾಲೋನಿಗಳಲ್ಲಿ ಕುಡಿಯುವ ನೀರು, ಚರಂಡಿ, ರಸ್ತೆ, ಬೀದಿ ದೀಪ, ಸ್ವಚ್ಛತೆಯಂತಹ ಕನಿಷ್ಠ ಮೂಲ ಸೌಲಭ್ಯಗಳನ್ನು ಒದಗಿಸಬೇಕು. ಬದುಕಿದ್ದಾಗ ಕೃಷಿ ಭೂಮಿ ಹಾಗೂ ಮನೆ, ಸತ್ತಾಗ ಹೂಳಲು ಸ್ಮಶಾನ ಜಾಗ ಒದಗಿಸಬೇಕೆಂದು ಆಗ್ರಹಿಸಿ ತಾಲೂಕು ಕಚೇರಿ ಆವರಣದಲ್ಲಿ ನೆಮ್ಮದಿಯ ಬದುಕಿಗಾಗಿ ಭೂಮಿ, ಘನತೆಯ ಬದುಕಿಗಾಗಿ ಒಂದು ಸೂರು ಎಂಬ ಘೋಷವಾಕ್ಯದೊಂದಿಗೆ ಅನಿರ್ದಿಷ್ಟ ಧರಣಿ ಮಾಡಲಾಗುತ್ತಿದೆ ಎಂದರು. ಬದುಕಿಗಾಗಿ ಕೃಷಿ ಭೂಮಿ ಮಂಜೂರು ಮಾಡುವಂತೆ ದರಖಾಸ್ತು ಸಮಿತಿಗಳಿಗೆ ಅರ್ಜಿ ಹಾಕಿ ತಾತ ಮುತ್ತಾತಂದಿರ ಕಾಲದಿಂದಲೂ ಅನುಭವದಲ್ಲಿ ಕೃಷಿ ನಡೆಸುತ್ತಿದ್ದರೂ ಸರ್ಕಾರ ದಲಿತ ಕುಟುಂಬಗಳಿಗೆ ಜಮೀನು ಮಂಜೂರು ಮಾಡಿಲ್ಲ. ತಾಲೂಕು ಸೇರಿದಂತೆ ಅನೇಕ ತಾಲೂಕುಗಳಲ್ಲಿ ಬಗರ್ ಹುಕುಂ ಸಾಗುವಳಿ ದರಖಾಸ್ತು ಸಮಿತಿಗಳನ್ನೇ ರಚಿಸಿಲ್ಲ. ರಚಿಸಿದ್ದರೂ ಪ್ರಭಾವಿಗಳು, ನಾಯಕರ ಹಿಂಬಾಲಕರಿಗೆ ಮಾತ್ರ ಜಮೀನು ಮಂಜೂರು ಮಾಡಿದ್ದಾರೆ ಹೊರತು ದಲಿತ ಕುಟುಂಬಗಳಿಗೆ ಭೂಮಿ ಮಂಜೂರು ಮಾಡಿಲ್ಲ ಎಂದು ದೂರಿದರು. ಇನ್ನು ವರ್ಷಗಳಿಂದಲೂ ಭೂಮಿ ಮಂಜೂರು ಮಾಡುವಂತೆ ಕೋರಿದ ದಲಿತರ ಅರ್ಜಿಗಳು ಕೊಳೆಯುತ್ತಿವೆ. ಜಮೀನಿಗೆ ಸಂಬಂಧಿಸಿ ರೆಕಾರ್ಡ್ ರೂಮ್ಗಳಲ್ಲಿ ರಿಯಲ್ ಎಸ್ಟೇಟ್ ಭೂ ಮಾಫಿಯಾದವರ ಮಾತಷ್ಟೇ ನಡೆಯುತ್ತಿದೆ ಎಂದು ಆರೋಪಿಸಿದರು. ಪ್ರತಿಭಟನೆ, ಧರಣಿ, ಮೌನ ಮೆರವಣಿಗೆ ಸೇರಿ ನಾನಾ ರೀತಿಯಲ್ಲಿ ನೋವು ವ್ಯಕ್ತಪಡಿಸುತ್ತಿದ್ದರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೊಟ್ಟ ಭರವಸೆಗಳಾಗಿಯೇ ಉಳಿದಿವೆ, ಅನುಷ್ಠಾನಕ್ಕೆ ಬರಲಿಲ್ಲ. ಹಾಗಾಗಿ ಮೂಲ ಸೌಕರ್ಯಗಳು ಇಂದಿಗೂ ಗಗನ ಕುಸುಮವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕಂತ ವಿದ್ಯೆ ಬೇಕು, ನೀರು ಬೇಕು, ಭೂಮಿ ಬೇಕು ಅಂತ ಸಾವಿರಾರು ವರ್ಷಗಳಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನ 70ರ ದಶಕದಿಂದ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ನಮ್ಮ ದಲಿತರ ನಾವು ಕೇಳಿದ್ರೆ ಕಿವಿ ಇದ್ದು ಸಹ ಕಿವುಡ್ರಂಗೆ ನಡ್ಕೊಂತಾರೆ, ಬಾಯಿದ್ರು ಸಹ ಮೂಗರಂಗೆ ನಡ್ಕೊಂತಾರೆ. ಇಲ್ಲೆಲ್ಲಾನು ರಿಯಲ್ ಎಸ್ಟೇಟ್ ಅವರ ಆಫೀಸಲ್ಲಿ ಆಗ್ಬಿಟ್ಟವೆ. ಆ ರೆಕಾರ್ಡ್ ರೂಮ್ ಅಂತ ಸತ್ವವಾಗಿದೆ. 50 ಫಾರಂ ನಂಬರ್ 50, 53, 57 ಅರ್ಜಿಗಳು ಹಾಕೊಂಡು ಸಾವಿರಾರು ವರ್ಷದಿಂದ ಅನುಭವದಲ್ಲಿರ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರು ರಾಜಕೀಯದ ಕೈಗೊಂಬೆಳಾಗಿ ಯಾರು ಇರ್ತಾರೆ ಅವರನ್ನ ಮಾತ್ರ ಒಂದು ಸ್ವಲ್ಪ ಭೂಮಿ ಕೊಟ್ಟು ಉಳಿದ ಎಲ್ಲಾ ದಲಿತರಿಗೂ ಸಹ ಭೂಮಿ ಕೊಡುವಲ್ಲಿ ತಾಲೂಕು ಆಡಳಿತ, ಜಿಲ್ಲಾಡಳಿತ ವಿಫಲವಾಗಿದೆ. ದಲಿತರ ಮೇಲಿನ ದೌರ್ಜನ್ಯ ತಡೆಗೆ ಸೂಕ್ತ ಕ್ರಮ ವಹಿಸಬೇಕು. ದಲಿತರ ಕಾಲೋನಿಗಳಲ್ಲಿ ಮೂಲ ಸೌಕರ್ಯ ಕಲ್ಪಿಸಬೇಕು. ಬಗರ್ ಹುಕುಂ ಸಾಗುವಳಿಯಲ್ಲಿ ಕೃಷಿ ಜಮೀನು ಮಂಜೂರು ಮಾಡಿ ವಸತಿ ಯೋಜನೆಯಡಿ ಮನೆ ಮಂಜೂರು ಮಾಡಬೇಕೆಂದು ಒತ್ತಾಯಿಸಿದರು. ಸ್ಥಳಕ್ಕೆ ತಾಲೂಕು ಆಡಳಿತ ಪರ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ಕೊಟ್ಟು ಸಮಸ್ಯೆಗಳನ್ನು ಆಲಿಸಿದ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಮುಂದುವರೆದಿದೆ. ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಹಿಳಾ ಸದಸ್ಯರು ಧರಣಿಯಲ್ಲಿ ಭಾಗವಹಿಸಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.